ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಭಗವಂತ ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊಳ್ತೀನಿ. ನಾನಿವತ್ತು ಮೈಸೂರಿಗೆ ಬಂದಿದ್ದೆ. ಮೈಸೂರಿನಲ್ಲೇ ನನಗೆ ಇದೊಂದು ವಿಶೇಷವಾದ ಜಾಗ. ಇಲ್ಲಿಗೆ ಬಂದಾಗಲೆಲ್ಲ ನಾನು ತುಂಬ ಎಮೋಷ್ನಲ್ ಆಗ್ತೀನಿ. ಯಾಕೆ ಅಂತ ಹೇಳ್ತೀನಿ ಬನ್ನಿ. ನೋಡಿ, ಇಲ್ಲಿ ಈ ರಸ್ತೆ ಕಾಣ್ತಾ ಇದೆಯಲ್ಲ, ಈ ರಸ್ತೆಯಲ್ಲೇ ಹೋದರೆ ಕೊನೆಗೆ ಅಲ್ಲಿ ಒಂದು ಅರಳಿ ಮರ ಇದೆ ನೋಡಿ. ಇಲ್ಲಿ ಈ ಅರಳಿ ಮರ, ಅಲ್ಲೊಂದು ಪುಟ್ಟ ದೇವಸ್ಥಾನ ಇಲ್ಲಿದೆಯಲ್ಲ, ಇದರ ಪಕ್ಕದ ರಸ್ತೆಯಲ್ಲೇ ನಾನು ಹುಟ್ಟಿ ಬೆಳೆದ ಮನೆ ಇದೆ. ಇದೆಲ್ಲ ನೋಡ್ತಾ ಇದ್ದ ಹಾಗೆ ನಾನು ನನ್ನ ತಂದೆ ತಾಯಿ ಜೊತೆ, ನನ್ನ ಅಜ್ಜಿ ಜೊತೆ, ನನ್ನ ಅಣ್ಣಂದ್ರ ಜೊತೆ, ನನ್ನ ಅಕ್ಕ ತಂಗಿಯರ ಜೊತೆ ಮತ್ತು ನಮ್ಮ ಸ್ನೇಹಿತರ ಜೊತೆ ಆಟ ಆಡಿಕೊಂಡು ಬಾಲ್ಯ ಕಳೆದಂಥ ಜಾಗ ಇದು. ನೋಡಿ, ನಾವು ಸ್ಕೂಲ್ಗೆ ಹೋಗಬೇಕು ಅಂದರೆ ಇದೇ ರೋಡಲ್ಲಿ, ಮನೆ ರೋಡಿಂದ ಇದೇ ಸ್ಟ್ರೈಟ್ ರೋಡಲ್ಲಿ ಬಂದು ನಾವು ಹೀಗೆ ಮುಂದಕ್ಕೆ ಹೋಗ್ತಾಯಿದ್ವಿ. ಆವಾಗೆಲ್ಲ ನಡ್ಕೊಂಡೇ ಹೋಗ್ತಾಯಿದ್ವಿ. ಹೇಳಬೇಕು ಅಂದರೆ ಈ ರಸ್ತೆ ಏನು ಅಂಥ ಬದಲಾವಣೆ ಏನಾಗಿಲ್ಲ. ನೋಡಿ, ಇಲ್ಲಿ ಒಂದು ಬೇಕ್ರಿ ಇತ್ತು ಆವಾಗ. ಆ ಬೇಕ್ರಿಲಿ ನಾವು ಬಿಸ್ಕೆಟು ಬನ್ನು ತೊಗೊಂಡು ಹೋಗ್ತಾಯಿದ್ವಿ ಒಂದೊಂದು ಸಲ. ನೋಡಿ, ಇಲ್ಲಿ ಒಂದು ಹಾಲಿನ ಡೈರಿ ಇತ್ತು ಆ ಕಡೆ. ಈಗ ಅದಿಲ್ಲ ಅನಿಸುತ್ತೆ. ಇನ್ನು ಇದೆಲ್ಲ ನೋಡಿ, ಇದು ಕಮಾನು ಕಟ್ಟಿದ್ದಾರೆ ಬಿಟ್ಟರೆ ಆಗೆಲ್ಲ ಇಷ್ಟೇ ಹೀಗೆ ಹಸುಗಳು ಆಗಲೂ ಮಲ್ಕೊಳ್ತಾ ಇತ್ತು. ಇಲ್ಲಿ ಒಂದು ಇಷ್ಟಾಗಲ ಜಾಗ ಮಾತ್ರ. ಇಲ್ಲಿ ಆಗಲೂ ಸ್ವಲ್ಪ ಗಲೀಜೆ ಇರ್ತಾಯಿತ್ತು, ಈಗಲೂ ಹಾಗೆ ಸ್ವಲ್ಪ ಗಲೀಜೆ ಇದೆ, ಅಂಥ ವ್ಯತ್ಯಾಸ ಏನು ಕಾಣಿಸ್ಲಿಲ್ಲ. ಮತ್ತು ನೋಡಿ, ಈ ಮನೆ ಇಲ್ಲಿದೆಯಲ್ಲ, ಈ ಮನೆ ಆವಾಗ ನನಗೆ ಏನೋ ಒಂಥರ, ನನಗೆ ಈ ಮನೆ ನೋಡಿದಾಗಲೆಲ್ಲ ಮುಂದಕ್ಕೆ ನಾನು ಇದೇ ಥರ ಮನೆ ಕಟ್ಟಬೇಕು ಅಂತ ಅಷ್ಟು ಚಿಕ್ಕ ವಯಸ್ಸಿನಲ್ಲೇ ನಾನು ಅಂದ್ಕೊಳ್ತಾ ಇದ್ದೆ. ಈ ಕಿಟಕಿ ಇದೆಯಲ್ಲ, ಈ ಕಿಟಕಿ ಮುಂದೆ ಒಂದು ಪಾರಿಜಾತ ಮರ ಇತ್ತು. ಅದು ತುಂಬ ಹೂವು ಬಿಡ್ತಾಯಿತ್ತು. ಸ್ಕೂಲ್ಗೆ ಹೋಗೋಕ್ಕೆ ನಾವು ಈ ಮನೆ ಹತ್ರನೇ ಇಲ್ಲಿ ಕ್ರಾಸ್ ಮಾಡಬೇಕಿತ್ತು. ಅವಾಗೆಲ್ಲ ಗಮ್ಮಂತ ಇತ್ತು. ನಾನು ಅಂದ್ಕೊಳ್ತಾ ಇದ್ದೆ ಆವಾಗಲೇ ನಮ್ಮ ಮನೇಲಿ ನಾನು ಪಾರಿಜಾತ ಗಿಡ ಬೆಳೆಸಬೇಕು ಅಂತ. ಹಾಗೆ ಈಗ ನಾನು ನನ್ನ ಮನೇಲಿ ಪಾರಿಜಾತ ಮರ ಹಾಕಿದ್ದೀನಿ. ಅದಕ್ಕೆ ಈ ಮನೆಯೇ ನನಗೆ ಪ್ರೇರಣೆ. ಇನ್ನು ಎದುರುಗಡೆ ಕಾಣ್ತಾ ಇರೋ ಈ ಮಹಡಿ ಮನೆ ನಾನು ಮರೆಯೋಕೆ ಆಗಲ್ಲ. ಯಾಕೆಂದರೆ ಮೇಲ್ಗಡೆ ಬಾಲ್ಕನಿಲಿ ಯಾವಾಗಲೂ ಗುಲಾಬಿ ಗಿಡಗಳನ್ನು ಇಡ್ತಾಯಿದ್ರು. ಅದು ಒಂದೊಂದು ಗುಲಾಬಿನೂ ಒಂದೊಂದು ಕಲರು, ನೀಲಿ, ಹಳದಿ, ಕೆಂಪು, ಈ ಥರ ಅವಾಗ ನೋಡೋಕ್ಕೆ ಒಂದು ಚೆನ್ನಾಗಿ ಕಾಣ್ತಾಯಿತ್ತು. ನನಗಷ್ಟು ಇಷ್ಟ. ಯಾವಾಗಲೂ ಅಲ್ಲಿ ನೋಡಿಕೊಂಡೇ ನಾನು ಹೋಗ್ತಾಯಿದ್ದೆ. ಇನ್ನು ಇದು ನಮ್ಮ ಸ್ಕೂಲ್ಗೆ ಹೋಗೋ ದಾರಿ. ಇಲ್ಲಿ ಸ್ಟ್ರೈಟ್ ಮುಂದೆ ಹೋದರೆ ನಮಗೆ ಬಲಗಡೆಗೆ ನಮ್ಮ ಸ್ಕೂಲ್ ಸಿಗ್ತಾಯಿತ್ತು. ಇದನ್ನು ಬ್ರಾಹ್ಮಣರ ಬೀದಿ ಅಂತ ಹೇಳ್ತಾಯಿದ್ರು. ಅಷ್ಟೇ ಕ್ಲೀನಾಗಿ ಮನೆ ಮುಂದೆ, ಎಲ್ಲರ ಮನೆ ಮುಂದೆನೂ ತಾರಿಸಿ ರಂಗೋಲೆ ಹಾಕಿ ಕ್ಲೀನಾಗಿ ಇಡ್ತಾಯಿದ್ರು. ಆದರೆ ನೋಡಿ, ಈಗ ಹಳೆ ಮನೆಗಳು ಆವಾಗೆಲ್ಲ ಈಗೆಲ್ಲ ಹೊಡೆದು ಎಲ್ಲ ಹೊಸ ಕಟ್ಟಡಗಳ ನಿರ್ಮಾಣ ಆಗೋಗಿದೆ. ಹಾಗಾಗಿ ಹಳೆ ಮನೆಗಳು ಯಾವುದೂ ಕಾಣ್ತಾ ಇಲ್ಲ. ಇನ್ನೊಂದು ಸ್ವಲ್ಪ ಮುಂದೆ ಹೋಗೋಣ, ನೋಡೋಣ ಅಲ್ಲೇನಾದರೂ ನಾವು ಆಗ ಇದ್ದಿದ್ದ ಮನೆಗಳು ಕಾಣುತ್ತಾ ಅಂತ. ಆಗ ಇದೇ ಮನೆಗಳಲ್ಲಿ ನಮ್ಮ ಟೀಚರ್ಸ್ ಇರ್ತಾಯಿದ್ರು. ಮತ್ತು ನಮ್ಮ ಜೊತೆ ಓದೋ ನಮ್ಮ ಸ್ಕೂಲ್ ಮಕ್ಕಳೆಲ್ಲ ಇಲ್ಲೇ ಮಧ್ಯೆ ಒಂದೊಂದು ಮನೆಗಳಲ್ಲಿ ವಾಸ ಮಾಡ್ತಾಯಿದ್ರು. ಈಗ ಅವರೆಲ್ಲ ಯಾರ್ಯಾರು ಎಲ್ಲೆಲ್ಲಿದ್ದಾರೋ. ಈ ರೋಡ್ನಲ್ಲಿ ನಡ್ಕೊಂಡು ಬರ್ತಾ ಇದ್ದರೆ ಹಿಂದಿನ ನೆನಪುಗಳೆಲ್ಲ ಬರುತ್ತೆ. ಎಷ್ಟೋ ದಿನ ಅಮ್ಮ ತಲೆಗೆ ಎಣ್ಣೆ ಹಾಕಿ ಬಾಚಿರ್ತಾರಲ್ಲ, ಆ ಎಣ್ಣೆ ಎಲ್ಲ ಮುಖದ ಮೇಲೆಲ್ಲ ಇಳಿತಾ ಇರ್ತಾಯಿತ್ತು. ನಾವು ಒಂದು ಕೈಯಲ್ಲಿ ಬ್ಯಾಗು, ಒಂದು ಕೈಯಲ್ಲಿ ಟಿಫನ್ ಬಾಕ್ಸ್ ಹಿಡ್ಕೊಂಡು ಇಳಿತಾ ಇದ್ದಿದ್ದು ಎಣ್ಣೆನ ಒರೆಸ್ಕೊಳ್ಳೋಕ್ಕೂ ನಮ್ಗೆ ಆಗ್ತಾ ಇರಲಿಲ್ಲ. ಆವಾಗ ಅಮ್ಮನ ಮೇಲೆ ತುಂಬ ಕೋಪ ಬರ್ತಾಯಿತ್ತು, ಇಷ್ಟೊಂದು ಎಣ್ಣೆ ಹಾಕಿ ತಲೆ ಬಾಚಿದಾರಲ್ಲ ಅಂತ. ಇನ್ನು ಕೆಲವು ಸಲ ಮೇಡಮ್ ಏನೋ ಹೋಮ್ವರ್ಕ್ ಕೊಟ್ಟಿರ್ತಾರೆ, ಅದನ್ನು ಮಾಡೋಕ್ಕಾಗಿರಲ್ಲ. ಮತ್ತು ಮನೆಯಲ್ಲೇ ಉಳ್ಕೊಳ್ಳೋಣ ಅಂದರೆ ಅಮ್ಮ ಬಿಡಲ್ಲ. ಈ ಹೋಮ್ವರ್ಕ್ ಮಾಡ್ದೇ ಇಲ್ಲಿ ಮೇಡಮ್ ಹತ್ರ ಹೊಡೆಸ್ಕೊಳ್ಬೇಕಲ್ಲ ಅನ್ನೋ ಚಿಂತೆ. ಹಾಗೆಲ್ಲ ಅಂದ್ಕೊಂಡು ಮನಸ್ಸಿನಲ್ಲಿ ಬೇಜಾರು ಮಾಡ್ಕೊಂಡು ಬಂದಿದ್ದು ಎಷ್ಟೋ ದಿನ. ನೋಡಿ, ಮಧ್ಯೆ ಇದೊಂದು ಹಳೆಯ ಮನೆ ಸಿಕ್ತು. ಈ ಮನೆ ಆವಾಗ ಹೀಗೇ ಇತ್ತು. ಇನ್ನು ಅಕ್ಕಪಕ್ಕ ಎಲ್ಲ ಬೇರೆ ಕಟ್ಟಿಬಿಟ್ಟಿದ್ದಾರೆ ಹೊಸದಾಗಿ. ನೋಡಿ, ಇನ್ನು ಇಲ್ಲಿಂದ ಮುಂದಕ್ಕೆ ಹೋಗ್ತಾ ಇದ್ದ ಹಾಗೆ ಈ ಲೆಫ್ಟ್ಗೆ ಇಲ್ಲೊಂದು ಕ್ರಾಸ್ ಬರುತ್ತಲ್ಲ, ಈ ಕ್ರಾಸ್ನಲ್ಲಿ ನಮ್ಮ ಸೋದರತ್ತೆ ಮನೆ ಇತ್ತು. ಅಲ್ಲಿಗೆ ಹೋಗಬೇಕು ಅಂತ ಆಸೆ ಆದರೂ ಹೋಗ್ತಾ ಇರಲಿಲ್ಲ. ಸ್ಕೂಲಿಂದ ಹೋಗೋದು ಲೇಟ್ ಆದರೆ ಅಪ್ಪ ಅಮ್ಮ ಗಾಬರಿ ಆಗ್ತಾರೆ, ಬೈತಾರೆ ಅಂತ ಭಯ. ನೋಡಿ, ಈ ಮನೆ ಹೀಗೆ ಇದೆ. ಇದು ಆಗಲೂ ಹೀಗೆ ಇತ್ತು. ಇಲ್ಲಿ ನನ್ನ ಕ್ಲಾಸ್ಮೇಟ್ ಚಿತ್ರ ಅಂತ ಅಲ್ಲೇ ಇದ್ದರು ಅವರಾಗ. ನೋಡಿ, ಹೀಗೆ ಪಕ್ಕಕ್ಕೆ ಕ್ರಾಸ್ ಮಾಡ್ಕೊಂಡು ಬಂದರೆ ಅಲ್ಲಿ ಆ ಕಡೆ ಇರೋದು ನಮ್ಮ ಸ್ಕೂಲು. ನೋಡಿ, ಅಲ್ಲಿ ಬಿಳಿ ಕಾಂಪೌಂಡ್ ಕಾಣ್ತಾ ಇದೆಯಲ್ಲ, ಅದು ನಮ್ಮ ಸ್ಕೂಲು. ಇದು ಪಕ್ಕಕ್ಕೆ ಈ ಮನೆ ಇತ್ತು. ಈ ಮನೆಯಲ್ಲಿ ಆವಾಗ ಹೊರಗಡೆ ಒಂದು ಜಗಲಿ ಕಟ್ಟೆ ಥರ ಇತ್ತು ಉದ್ದಕ್ಕೂ.
ನಾವು ಮಧ್ಯಾಹ್ನ ಊಟ ಮಾಡುವಾಗ ಡಬ್ಬಿ ತೊಗೊಂಡು ಬಂದು ಇಲ್ಲೇ ಈ ಜಗಲಿ ಕಟ್ಟೆ ಮೇಲೆ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ. ಈಗ ಜಗಲಿ ಕಟ್ಟೆ ತೆಗೆದುಬಿಟ್ಟಿದ್ದಾರೆ, ಮತ್ತು ಮನೆಯೂ ಸ್ವಲ್ಪ ಮಾಡ್ರನೈಸ್ ಆಗೋಗಿದೆ. ಆವಾಗ ಒಂಥರ ಹಳ್ಳಿ ಮನೆ ಥರ ಇತ್ತು, ಚೆನ್ನಾಗಿತ್ತು ಮನೆ ಅದು. ಇದೇ ನೋಡಿ ನಮ್ಮ ಸ್ಕೂಲು, ರಾಜರಾಜೇಶ್ವರಿ ಸ್ಕೂಲ್ ಅಂತ. ನಾನು 1ನೇ ತರಗತಿಯಿಂದ 7ನೇ ತರಗತಿವರೆಗೂ ಇಲ್ಲೇ ಓದಿದ್ದು. ಈಗ ಸ್ಕೂಲ್ ಸ್ಟಾಪ್ ಮಾಡಿದಾರಂತೆ, ಸ್ಕೂಲ್ ನಡೀತಾ ಇಲ್ಲ ಈಗ. ಅಲ್ಲಿ ಯಾರನ್ನಾದ್ರೂ ನೋಡಿ ಮಾತಾಡ್ಸೋಣ ಅಂತ ಅಂದ್ಬಿಟ್ಟು ನೋಡಿದೆ, ಯಾರೂ ಕಾಣಲಿಲ್ಲ ಅಲ್ಲಿ. ಅಷ್ಟರಲ್ಲಿ ಎದುರುಗಡೆ ಮನೆಯಲ್ಲಿದ್ದವ್ರು ಯಾರೋ ನಾನು ವೀಡಿಯೋ ತೆಗಿತಾ ಇದ್ದಿದ್ದು ನೋಡ್ಬಿಟ್ಟು, ಯಾಕಮ್ಮ ವೀಡಿಯೋ ತೆಗಿತಾ ಇದ್ದೀರಾ ಏನು ಅಂತಂದ್ಬಿಟ್ಟು ಕೇಳಿದರು. ಆವಾಗ ಹೇಳಿದೆ, ಹೀಗೆ ನಾನು ಓದಿದ ಸ್ಕೂಲು ಇದು, ನೋಡೋಣ ಅಂತ ಬಂದೆ ಇಲ್ಲಿ ಅಂತ. ಅದಕ್ಕೆ ಅವ್ರು ಯಾರೂ ಇಲ್ಲ ಈಗ, ಅವರು HM ಎಲ್ಲ ತೀರ್ಕೊಂಡ್ರು ಅಂತ ಹೇಳಿದ್ರು. ಈಗ ಸ್ಕೂಲ್ ನಡೀತಾ ಇಲ್ಲ, ನಿಲ್ಲಿಸ್ಬಿಟ್ಟಿದ್ದಾರೆ ಅಂತ. ಯಾಕೋ ಕೇಳ್ಬಿಟ್ಟು ಮನಸ್ಕೊಂಥರ ಬೇಜಾರಾಯಿತು. ಆಗ ಸ್ಕೂಲ್ ಎದುರುಗಡೆನೇ ಈ ಮನೆ ಇತ್ತು ನೋಡಿ, ಹೆಂಚಿನ ಮನೆ ಮುಂದೆ ತುಂಬ ದೊಡ್ಡದಾಗಿ ಜಾಗ ಇತ್ತು. ಅಲ್ಲೆಲ್ಲ ನಾವು ಕೂತ್ಕೊಂಡು ಆಟ ಆಡ್ತಾಯಿದ್ವಿ. ಆದರೆ ಈಗ ಅಲ್ಲಿ ಹೊಸ ಮನೆ ಕಟ್ಬಿಟ್ಟಿದ್ದಾರೆ ನೋಡಿ, ಮನೆ ಮುಂದೆ ಮನೆ ಕಟ್ಬಿಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಈಗ ಅದ್ರ ಸ್ವರೂಪನೇ ಬದಲಾಗೋಗಿದೆ. ನೀವು ಆವಾಗಿಂದನೂ ಅದೇ ಮನೆಯಲ್ಲಿ ನೋಡಿ, ಇವರು ಆಗಿನಿಂದನೂ ಈ ಮನೆಯಲ್ಲೇ ಇರೋರು, ಈಗಲೂ ಇಲ್ಲೇ ಇದೇ ಮನೆಯಲ್ಲೇ ಇದ್ದಾರೆ. ಇಲ್ಲ ನೋಡಿ, ಇವರು ಆಗಲೂ ಇಲ್ಲೇ ಇದ್ದರು, ಈಗಲೂ ಇಲ್ಲೇ ಇದೇ ಮನೆಯಲ್ಲೇ ಇದ್ದಾರೆ. ಇವ್ರು ನಿನ್ನ ಹೆಸರು ಏನಂದ್ರಿ ಅಮ್ಮ? ನಾಗಲಕ್ಷ್ಮಿ. ಹಾಂ 67 68 ಇರ್ಬೋದು ನಾವಿಲ್ಲಿ ಬಂದಾಗ. ಕಾಲ ಅನ್ನೋದು ಹೇಗೆ ಸರಿದೋಗುತ್ತೆ ನೋಡಿ. ನೋಡ್ತಾ ನೋಡ್ತಾ ಪ್ರಪಂಚ ಬದಲಾಗ್ತಾ ಹೋಗುತ್ತೆ. ಹೊಸ ಜನ್ರೇಷನ್ನು, ಹೊಸ ಆಲೋಚನೆ, ಹೊಸ ಬದುಕು, ಹೊಸ ರೀತಿಯ ಬದಲಾದ ಜೀವನ ಶೈಲಿ. ಬದಲಾವಣೆಯೇ ಜಗದ ನಿಯಮ. ಕಾಲಾಯ ತಸ್ಮೈ ನಮಃ ಅಂತಾರಲ್ಲ ಹಾಗೆ. ನೀವೇನಂತೀರ? ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ವೀಕ್ಷಣೆ ಮಾಡ್ತಾ ಇರೋ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಈ ವಿಡಿಯೋ ಮುಗಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.